ಮಹಿಳಾ ಸಾಹಿತ್ಯ ಅಧ್ಯಯನದ 2ನೆಯ ಅಧಿವೇಶನ ಇದಾಗಿದೆ. ಈ ಅಧಿವೇಶನದಲ್ಲಿ ಉಪಶೀರ್ಷಿಕೆಯಾಗಿ ಮಹಿಳಾ ಸಾಹಿತ್ಯದ ಉಗಮ ಮತ್ತು ವಿಕಾಸ ಕುರಿತ ಹಾಗೆ ಮಾತನಾಡೋಣ. ಈ ಹಿಂದಿನ ಮೊದಲ ಅಧಿವೇಶನದಲ್ಲಿ ಮಹಿಳಾ ಸಾಹಿತ್ಯ ಎಂದರೇನು, ಮಹಿಳಾ ಸಾಹಿತ್ಯದ ಸ್ವರೂಪ ಎಂಥದ್ದು ಅನ್ನುವಂಥ ವಿಚಾರಗಳನ್ನು ತಿಳಿಯಲಾಗಿತ್ತು. ಇಂದಿನ ಅಧಿವೇಶನದಲ್ಲಿ ಅಕ್ಷರ ನಿರಪೇಕ್ಷ ಮೌಖಿಕ ಪರಂಪರೆಯಲ್ಲಿ ಮಹಿಳಾ ಅಭಿವ್ಯಕ್ತಿ, 12ನೆಯ ಶತಮಾನದ ವಚನ ಸಾಹಿತ್ಯದಲ್ಲಿ ಮಹಿಳಾ ಅಭಿವ್ಯಕ್ತಿ, ಹರಿದಾಸ ಪರಂಪರೆಯಲ್ಲಿ ಮಹಿಳಾ ಅಭಿವ್ಯಕ್ತಿ, ಒಡೆಯರ ಕಾಲದ ಸಾಹಿತ್ಯ, ಆಧುನಿಕ ಮಹಿಳಾ ಸಾಹಿತ್ಯ, ಉಗಮ ಮತ್ತು ವಿಕಾಸದ ವಿವಿಧ ಹಂತಗಳನ್ನು ತಿಳಿಯುವ ಉದ್ದೇಶ ಹೊಂದಲಾಗಿದೆ. ಮಹಿಳೆ ಮತ್ತು ಸೃಜನಶೀಲತೆ. ಮಹಿಳೆ ಸೃಜನಶೀಲತೆಯ ಮಹಾಮೊತ್ತ ಎನಿಸಿಕೊಳ್ಳುತ್ತಾಳೆ. ಮಹಿಳೆಯ ಕ್ರಿಯಾಶೀಲತೆ ಅಡುಗೆ ಮನೆಯಿಂದ ಆರಂಭಗೊಂಡು ಅವಳ ಗೃಹ ಕೃತ್ಯಗಳೆಲ್ಲದರಲ್ಲಿಯೂ ಸೃಜನಶೀಲತೆ ಗುರುತಿಸಬಹುದಾಗಿದೆ. ನವರಸಗಳ ಸಮ್ಮಿಲನ ಸಮೀಕರಣದಲ್ಲಿ ತಯಾರಾಗುವ ಅಡುಗೆ, ಮನೆಯ ಒಪ್ಪ ಓರಣ, ಕಸೂತಿ, ಮಕ್ಕಳು ಹಿರಿಯರ ಲಾಲನೆ ಪಾಲನೆ, ಆರ್ಥಿಕ ಸಂಭಾಳಿಕೆ, ಸಂಬಂಧಗಳ ಸಮತೋಲನ, ಹೀಗೆ ಎಲ್ಲದರಲ್ಲಿಯೂ ಅವಳ ಸೃಜನಶೀಲತೆಯ ಬೇರೆ ಬೇರೆ ಸ್ವರೂಪಗಳೇ ಕಂಡುಬರುತ್ತೆ, ಆದರೆ ಎಲ್ಲಿಯೂ ಗುರುತಾಗಿಲ್ಲ. ಮಹಿಳಾ ಸಾಹಿತ್ಯದ ಉಗಮ ನಿರ್ದಿಷ್ಟ ಸಂದರ್ಭ ನಮಗೆ ಹೇಳಕ್ಕಾಗದೇ ಇದ್ದರೂ ಮುಖ್ಯವಾಹಿನಿಯ ಸಾಹಿತ್ಯದಂತೆ ಇದರ ಮೂಲ ನೆಲೆ ಜನಪದಕ್ಕೆ ಸೇರಿದೆ. ಅಂದರೆ ಮೌಖಿಕ ಪರಂಪರೆಯೇ ಮಹಿಳಾ ಸಾಹಿತ್ಯದ ಮೂಲ ನೆಲೆ ಅಂತ ಹೇಳಿ ನಾವು ಗುರುತಿಸಬಹುದಾಗತ್ತೆ. ಶಿಷ್ಟ ಸಾಹಿತ್ಯಕ್ಕೂ ಮುಂಚಿನ ಅಭಿವ್ಯಕ್ತಿಯ ಮೂಲ ನೆಲೆಯಾದಂತಹ ಜನಪದ ಸಾಹಿತ್ಯದಲ್ಲಿ ಅಕ್ಷರ ಜ್ಞಾನ ಬೇಕು ಅನ್ನುವಂತಹ ಅಕ್ಷರ ಜ್ಞಾನದ ಹಂಗಿಲ್ಲದೆ ಮಹಿಳೆ ಅಭಿವ್ಯಕ್ತಿ ಕ್ರಿಯೆಯಲ್ಲಿ ತೊಡಕೊಂಡಿದ್ಲು. ತನ್ನ ದಿನನಿತ್ಯದ ಕೆಲಸ ಕಾರ್ಯಗಳ ನಡುವೆಯೇ ತನ್ನ ಪಾಡನ್ನೇ ಹಾಡಾಗಿ ಹೊಸೆಯುವ ಮೂಲಕ ಜನಪದ ಮಹಿಳೆ ತನ್ನ ಸೃಜನಶೀಲತೆಗೆ ತಾನೇ ವೇದಿಕೆಯನ್ನು ನಿರ್ಮಿಸಿಕೊಂಡಳು. ಇಲ್ಲಿ ಅವಳು ಪುರುಷಾಧೀನ ಸಂಸ್ಕೃತಿಗೆ ತಕ್ಕಂಥ ಅಭಿವ್ಯಕ್ತಿ ಕ್ರಿಯೆಯಲ್ಲಿ ತೊಡಗಿಕೊಂಡಿದ್ದರೂ ಅಲ್ಲಲ್ಲಿ ಬಂಡಾಯದ ಕಹಳೆಯನ್ನೂ ಊದಿದ್ದಾಳೆ. ಹಲಗೆ ಬಳಪವ ಹಿಡಿದಿಲ್ಲ, ಶ್ರೀ ಗುರುವು ನಮಗೆ ಕಲಿಸಿಲ್ಲ ಅನ್ನುವಂತಹ ಮಾತುಗಳು ಅಕ್ಷರ ನಿರಪೇಕ್ಷ ಜನಪದ ಸಾಹಿತ್ಯದ ಸ್ವರೂಪವನ್ನು ನಮಗೆ ಅರುಹುತ್ತದೆ. ತಾಯಿ, ತಾಯ್ತನ, ವಾತ್ಸಲ್ಯ, ಬಾಂಧವ್ಯ, ತವರಿನ ಸಂಬಂಧಗಳು, ಗಂಡ, ಅತ್ತೆ, ಮಾವ ಮತ್ತಿತರೆ ಸಂಬಂಧಗಳನ್ನು ಮಹಿಳೆಯರು ಅಭಿವ್ಯಕ್ತಿಸಿರುವುದನ್ನು ನಾವು ಗಮನಿಸಬಹುದು. ವಚನ ಸಾಹಿತ್ಯದಲ್ಲಿ ಮಹಿಳಾ ಅಭಿವ್ಯಕ್ತಿ. 12ನೇ ಶತಮಾನದ ವಚನ ಚಳುವಳಿಯಲ್ಲಿ ಮಹಿಳಾ ಸಾಹಿತ್ಯ ವಸಂತದ ಸಂಭ್ರಮವನ್ನು ಅನುಭವಿಸ್ತು ಅಂತಲೇ ಹೇಳಬಹುದು. ಯಾಕೆಂತ ಹೇಳಿದ್ರೆ 12ನೇ ಶತಮಾನದ ವಚನ ಸಾಹಿತ್ಯ ಏನಿದೆ ಅದು ಸಮಸಮಾಜದ ನಿರ್ಮಾಣದ ಕನಸಿನ ದಾರಿಯಲ್ಲಿ ನಡೆದಂತಹ ಒಂದು ಚಳುವಳಿ. ಮಹಿಳೆಯರನ್ನು ಮುನ್ನೆಲೆಗೆ ತರುವ, ಅವಳ ಅಭಿವ್ಯಕ್ತಿಗೆ ಮನ್ನಣೆ ನೀಡುವಂತಹ ಪ್ರಯತ್ನಕ್ಕೆ ಈ ಸಂದರ್ಭದಲ್ಲಿ ಮುಂದೆ ಬಂದರು. ಒಲಿದಂತೆ ಹಾಡಿದಂತಹ ರಚನೆಗಳು ವಚನ ಸಾಹಿತ್ಯ. ಇಲ್ಲಿ ವರ್ಗ, ವರ್ಣ, ಲಿಂಗ ಹೀಗೆ ಹಲವು ಬಗೆಯ ಅಸಮಾನತೆಗಳನ್ನು ಮುರಿದು ಸಮಸಮಾಜ ನಿರ್ಮಾಣವನ್ನು ಕಟ್ಟಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಬರಿತಾ ಇದ್ರು. ಹೆಣ್ಣು ಮೊದಲ ಬಾರಿಗೆ ಮಾಯೆಯ ರೂಪವನ್ನು ಕಳಚಿಕೊಂಡು ಮಾನವ ಜೀವಿಯಾಗಿ ಕಂಡವಳು. ಮಹಿಳೆ ಕಾಮ ಮೋಹಗಳ ಆಚೆಗೂ ನಿಲುಕಬಹುದಾದಂತಹ ಸಾಧನೆಯ ಹಾದಿಯಲ್ಲಿ ಜೊತೆಗಾತಿಯಾಗಿಯೇ ನಡೆಯಬಹುದಾದ ಇತ್ಯಾತ್ಮಕ ನೆಲೆಯಲ್ಲಿ ಗುರುತಾಗ್ತಾಳೆ. ಇದು ಅವಳ ಜೀವನ, ವ್ಯಕ್ತಿತ್ವ, ಅನುಭವ, ವಿವೇಕ, ವಿವೇಚನೆ ಎಲ್ಲದರ ಮೇಲೆ ಇತ್ಯಾತ್ಮಕವಾದಂತಹ ಪರಿಣಾಮವನ್ನೇ ಬೀರ್ತಾ ಹೋಗುತ್ತೆ. ಅವಳಲ್ಲಿ ಸೃಜನಶೀಲ ಜಾಗೃತಿಯನ್ನು ಹೆಚ್ಚಿಸ್ತಾ ಹೋಗುತ್ತೆ. ಅಕ್ಕ ಮಹಾದೇವಿ ಕನ್ನಡದ ಮಹಿಳಾ ಸಾಹಿತ್ಯದ ಆದಿ ಕವಯತ್ರಿ ಅಂತ ಹೇಳಿ ಅನ್ನಿಸ್ಕೊಳ್ತಾಳೆ.
ಆಕೆ ಬರೀ ಆದಿ ಕವಯತ್ರಿ ಅಷ್ಟೇ ಅಲ್ಲ, ಮಹಿಳಾ ಸತ್ವ ಸಂವೇದನೆಗಳ ಬಹು ದೊಡ್ಡ ಅಸ್ಮಿತೆಯಾಗಿ ಇವತ್ತಿಗೂ ಮಾದರಿಯಾಗಿದ್ದಾಳೆ. ಮಹಿಳಾ ಸಂವೇದನೆಯ ಅಸ್ಮಿತೆಯಾಗಿ ಮಾದರಿಯಾಗಿರುವಂಥ ಅಕ್ಕನ ಬದುಕು ಬರಹಗಳು ಇವತ್ತಿಗೂ ಮತ್ತೆ 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 ಅನುರಣನೆಗೊಳ್ಳುವಂಥದ್ದು. ಅವಳ ಆಲೋಚನೆಗಳು ಮತ್ತೆ ಮತ್ತೆ ಓದಿಗೆ ಒಳಪಡುವಂಥದ್ದು. ಅವಳ ಬದುಕು ಬರಹ ಎರಡು ಅಪೂರ್ವವಾದದ್ದು, ಅನನ್ಯವಾದದ್ದು. ಅಕ್ಕನಂತೆ ಈ ಸಂದರ್ಭದಲ್ಲಿ ವಚನಕಾರ್ತಿಯರ ದೊಡ್ಡ ಸಮೂಹವೇ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ, ಆ ಸಂಭ್ರಮಕ್ಕೆ ಸಾಕ್ಷಿಯಾಗಿದ್ದನ್ನು ನಾವು ಗಮನಿಸಬಹುದು. ಒಂದು ಮಹಿಳಾ ವಚನಕಾರ್ತಿಯರ ಪರಂಪರೆಯೇ ಇಲ್ಲಿ ಬೆಳೆದದ್ದನ್ನು ನಾವು ಗುರುತಿಸೋದಕ್ಕೆ ಸಾಧ್ಯ ಇದೆ. ಹರಿದಾಸ ಮಹಿಳಾ ಸಾಹಿತ್ಯದಲ್ಲಿ ಮಹಿಳಾ ಅಭಿವ್ಯಕ್ತಿ, ವೈದಿಕ ಧರ್ಮದ ಹರಿದಾಸ ಸಾಹಿತ್ಯ ಪರಂಪರೆ ಭಕ್ತಿಯನ್ನು, ಆಧ್ಯಾತ್ಮವನ್ನು, ಪಾರಮಾರ್ಥಿಕವನ್ನು ಮುಖ್ಯ ಹಿನ್ನೆಲೆಯಾಗಿ ಇಟ್ಕೊಂಡಿತ್ತು. ಆ ಹಿನ್ನೆಲೆಯಲ್ಲೇ ಅಂದಿನ ಬರಹಗಾರರೆಲ್ಲ ತೊಡಕೊಂಡಿದ್ದನ್ನು ನಾವು ಗಮನಿಸಬಹುದು. 12ನೆಯ ಶತಮಾನದಲ್ಲಿ ಸಂಭ್ರಮಿಸಿದಂತಹ ಮಹಿಳಾ ಅಭಿವ್ಯಕ್ತಿ, ಅವಳ ಸ್ವಾತಂತ್ರ್ಯ, ಸ್ತ್ರೀಪರ ಚಿಂತನೆಗಳೆಲ್ಲ ಬದಲಾದ ರಾಜಕೀಯ ಸಾಮಾಜಿಕ ಕಾಲಮಾನದಲ್ಲಿ ಹಿನ್ನೆಲೆಗೆ ಸರಿದು ಹೋಯಿತು. ವಿದೇಶಿಯರ ಆಕ್ರಮಣಗಳ ಹಿನ್ನೆಲೆಯಲ್ಲಿ ಸ್ತ್ರೀಯರ ರಕ್ಷಣೆಯೇ ನೆಪವಾಗಿ ಅವಳು ಮತ್ತೆ ಕುಟುಂಬದೊಳಗಿನ ಬಂದಿಯಾಗಿ ಉಳಿಯುವಂತೆ ಆಯಿತು. ಇಂಥ ಸಂಕಟದ ಕಾಲದಲ್ಲಿ ವೈದಿಕ ಪರಂಪರೆಯಲ್ಲಿ ಭಕ್ತಿ, ಆಧ್ಯಾತ್ಮ, ಪಾರಮಾರ್ಥಿಕ ಸಾಧನೆಯಲ್ಲಿ ಮಹಿಳೆಯೂ ಭಾಗವಹಿಸೋದಕ್ಕೆ ಅವಕಾಶ ಸಿಕ್ತು. ಆಕೆ ಬರೀ ಭಕ್ತಿಯ ಸಾಧನೆಯಷ್ಟೇ ಅಲ್ಲ, ಬರೆಯೋದಕ್ಕೆ, ಸಾಹಿತ್ಯ ಅಭಿವ್ಯಕ್ತಿಯಲ್ಲಿ ತೊಡಕೊಳ್ಳೋದು ಕೂಡ ಅವಕಾಶ ಸಿಕ್ತು. ಗಲಗಲಿಯವ್ವ, ಹೆಳವನಕಟ್ಟೆ ಗಿರಿಯಮ್ಮ, ಬಾಗಮ್ಮ, ಹರಪ್ಪನಹಳ್ಳಿ ಭೀಮವ್ವ ಈ ಸಂದರ್ಭದ ಪ್ರಮುಖ ಕವಯತ್ರಿಯರಾಗಿ ನಮ್ಮ ಕಣ್ಣು ಮುಂದೆ ಕಾಣ್ತಾರೆ. ಸರಳ ಸುಂದರ ಸಾಹಿತ್ಯ ಅಭಿವ್ಯಕ್ತಿಯಲ್ಲಿ ತೊಡಗಿಕೊಂಡಂತಹ ಈ ಮಹಿಳೆಯರು ವಿಷ್ಣು ಪಾರಮ್ಯದ ವಸ್ತು ಕುರಿತೇ ಹೆಚ್ಚಾಗಿ ಅಭಿವ್ಯಕ್ತಿಯನ್ನು ಮಾಡಿದ್ದನ್ನು ನಾವು ಗಮನಿಸಬಹುದು. ತಮಗೆ ದೊರೆತಂತಹ ಪರಿಮಿತ ಸ್ವಾತಂತ್ರ್ಯ ಮತ್ತು ಜ್ಞಾನವನ್ನು ಸದ್ಬಳಕೆ ಮಾಡಿಕೊಂಡಿದ್ದನ್ನು ಗಮನಿಸಬಹುದು. ಒಡೆಯರ ಕಾಲದ ಸಾಹಿತ್ಯ. ಮೈಸೂರು ಒಡೆಯರ ವಂಶದಲ್ಲಿ ಪ್ರಸಿದ್ಧನಾದಂತಹ ರಾಜ ಚಿಕ್ಕದೇವರಾಜ ಒಡೆಯರು. ಈತನ ಪ್ರೋತ್ಸಾಹದಿಂದ ಮಹಿಳೆಯರು ಅಕ್ಷರ ಕಲಿಕೆಗೆ, ಸಾಹಿತ್ಯ ಕೃಷಿಗೆ ತೊಡಗಿಕೊಳ್ಳೋದಕ್ಕೆ ಪ್ರೇರಣೆಯಾಯಿತು. ಈ ಸಂದರ್ಭದ ಇಬ್ಬರು ಪ್ರಮುಖ ಬರಹಗಾರ್ತಿಯರೆಂದರೆ ಒಂದು ಸಂಚಿಯ ಹೊನ್ನಮ್ಮ, ಮತ್ತೊಬ್ಬಳು ಶೃಂಗಾರಮ್ಮ. ಇವರೊಂದಿಗೆ ಹೇಳಲೇಬೇಕಾದಂತಹ ಮತ್ತೊಂದು ಹೆಸರು ಮೈಸೂರಿನ ಮಹಾರಾಣಿ ಚಲುವಾಂಬೆಯದು. ಈಕೆ ವರನಂದಿ ಕಲ್ಯಾಣ, ವೆಂಕಟಾಚಲ ಮಹಾತ್ಮೆ, ಮಂಗಳಾರತಿ ಪದ್ಯಗಳನ್ನು ರಚನೆ ಮಾಡಿದ್ದಾಳೆ. ಜೊತೆಗೆ ಸರಸ ಸಾಹಿತ್ಯದ ವರದೇವತೆ ಅಂತ ಹೇಳಿ ಕರೆಸ್ಕೊಂಡಂತಹ ಸಂಚಿ ಹೊನ್ನಮ್ಮ ಹದಿಬದೆಯ ಧರ್ಮದ ಮೂಲಕ ಹೆಣ್ಣಿನ ಭಾವನೆಗಳ ಒಳನೋಟಗಳನ್ನು ತೆರೆದಿಡುವ ಪ್ರಯತ್ನವನ್ನು ಮಾಡ್ತಾಳೆ. ಶೃಂಗಾರಮ್ಮ ಪದ್ಮಿನಿ ಕಲ್ಯಾಣ ಅನ್ನುವಂತಹ ಕಾವ್ಯವನ್ನು ರಚನೆ ಮಾಡ್ತಾಳೆ. ಈ ಇಬ್ಬರು ಕವಯತ್ರಿಯರು ಏನಿದ್ದಾರೆ, ಇವರನ್ನು ಮುಂಜಾವದ ಕವಯತ್ರಿಯರು, ಮಹಿಳಾ ಸಾಹಿತ್ಯದ ಮುಂಜಾವದ ಕವಯತ್ರಿಯರು ಅಂತ ಹೇಳಿ ಗುರುತಿಸಲಾಗಿದೆ. ಇವರು ಆ ಕಾಲದ ಪುರುಷ ಪ್ರಾಧಾನ್ಯ ಸಮಾಜದ ಹಿನ್ನೆಲೆಯಲ್ಲಿಯೇ ಬರೆದರೂ ಮುಂದಿನ ಶತಮಾನಗಳ ಮಹಿಳಾ ಕಾವ್ಯ ಪರಂಪರೆಗೆ ಸ್ಫೂರ್ತಿಯಾಗಿದ್ದಾರೆ ಅನ್ನೋದು ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶವಾಗಿ ನಮಗೆ ಕಾಣುತ್ತೆ. ಆಧುನಿಕ ಮಹಿಳಾ ಸಾಹಿತ್ಯ. ಮಹಿಳಾ ಸಾಹಿತ್ಯಕ್ಕೆ ಸ್ಪಷ್ಟತೆ ಮತ್ತು ನಿರಂತರತೆ ಅನ್ನೋದು ಸಿಕ್ಕಿದ್ದು 20ನೇ ಶತಮಾನದಲ್ಲಿ. ಇಂಗ್ಲಿಷ್ ಭಾಷೆ ಮತ್ತು ಸಾಹಿತ್ಯದ ಪ್ರಭಾವ, ಪ್ರೇರಣೆಗಳು, ರಾಷ್ಟ್ರೀಯತೆಯ ಪರಿಕಲ್ಪನೆಗಳು ಪುರುಷರ ಸೃಜನಶೀಲತೆಗೆ ಜಾಗೃತಿಯಾದಂತೆ ಮಹಿಳೆಯರಲ್ಲೂ ಹೊಸ ಬಗೆಯ ಜಾಗೃತಿಯನ್ನು ನೀಡಿದ್ದನ್ನು ನಾವು ಮುಖ್ಯವಾಗಿ ಗಮನದಲ್ಲಿ ಇಟ್ಟುಕೊಳ್ಬೇಕು. ಬಾಲ್ಯ ವಿವಾಹದ ತಿರಸ್ಕಾರ, ವಿಧವ ವಿವಾಹಕ್ಕೆ ಪ್ರೋತ್ಸಾಹ ನೀಡಿದ್ದು ಮಹಿಳಾ ಸಾಹಿತ್ಯಕ ಅಭಿವ್ಯಕ್ತಿಗೆ ಮುಖ್ಯ ಸ್ಫೂರ್ತಿಯಾಯಿತು. ಎಲ್ಲಕ್ಕಿಂತ ಹೆಚ್ಚಾಗಿ ಹೆಣ್ಣಿಗೆ ಅಕ್ಷರ ಕಲಿಕೆಗೆ
ಪ್ರೋತ್ಸಾಹವನ್ನು ಈ ಸಂದರ್ಭದಲ್ಲಿ ನೀಡಲಾಯಿತು. ಅದರ ಜೊತೆಗೆ ನವೋದಯ, ಪ್ರಗತಿಶೀಲ, ನವ್ಯ, ದಲಿತ, ಬಂಡಾಯದಂತಹ ಸಾಹಿತ್ಯ ಘಟ್ಟಗಳ ಪ್ರೇರಣೆಗಳು ಮಹಿಳಾ ಅಭಿವ್ಯಕ್ತಿಗೆ ದಿಕ್ಸೂಚಿಯನ್ನು ನೀಡಿತ್ತು. 20ನೆಯ ಶತಮಾನದ ಪೂರ್ವಾರ್ಧದಲ್ಲಿ ವೈಚಾರಿಕತೆ, ಸಾಮಾಜಿಕ ಕಳಕಳಿ, ಮಹಿಳಾ ಜಾಗೃತಿ ಕಾಣಿಸಿಕೊಂಡದ್ದು ಕಡಿಮೆಯೇ. ಆದರೆ ಮುಂದಿನ ಭಾಗದಲ್ಲಿ ಬರೆಯುವ ಬರಹಗಾರ್ತಿಯರಿಗೆ ಇವು ಉತ್ತಮ ಪ್ರೇರಣೆಯನ್ನು ಒದಗಿಸಿದ್ವು ಅನ್ನೋದು ಮುಖ್ಯವಾದ ಸಂಗತಿ. ಸ್ತ್ರೀವಾದದ ಬಲದಿಂದ ಜಾಗೃತಿಗೊಂಡ ನಂತರ ಮಹಿಳಾ ಅಭಿವ್ಯಕ್ತಿ ಹೊಸ ದಿಕ್ಕನ್ನೇ ಕಂಡುಕೊಂಡು ಮುಂದುವರಿಯೋದಕ್ಕೆ ಶುರುವಾಯಿತು. ಅಪೂರ್ವವಾದ ಕಾಣಿಕೆಯನ್ನು ಮಹಿಳಾ ಸಾಹಿತ್ಯಕ್ಕೆ ನೀಡಿತು. ಈ ನಡುವೆ ಬಂದಂತಹ ಮುಸ್ಲಿಂ ಸಂವೇದನೆ ಕನ್ನಡ ಸಾಹಿತ್ಯಕ್ಕೆ ಮಹತ್ವದ ಕಾಣಿಕೆಯಾಯಿತು. ಒಟ್ಟಾರೆಯಾಗಿ ಮಹಿಳಾ ಸಾಹಿತ್ಯ ಅನ್ನುವಂಥದ್ದು ಆಧುನಿಕ ಸಂದರ್ಭದಲ್ಲಿ ವೈವಿಧ್ಯತೆಯೊಂದಿಗೆ ನಿರಂತರವಾಗಿ ಬೆಳವಣಿಗೆಯನ್ನು ಕಾಣ್ತಾ ಹೋಯಿತು. ಬಹುಮುಖ ನೆಲೆಯಲ್ಲಿ ಆ ಬೆಳವಣಿಗೆ ನಿರಂತರತೆಯನ್ನು ಪಡಿತು ಅನ್ನೋದು ಮುಖ್ಯವಾದಂತಹ ವಿಚಾರವಾಗಿದೆ. ಈ ಅಧಿವೇಶನಕ್ಕೆ ಸಂಬಂಧಿಸಿದಂತೆ ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳು. ಆದಿ ಕವಯತ್ರಿ ಯಾರು ಅಂಥೇಳಿ, ಇದಕ್ಕೆ ಉತ್ತರ ಕನ್ನಡದ ಮಹಿಳಾ ಸಾಹಿತ್ಯದ ಆದಿ ಕವಯಿತ್ರಿ ಅಕ್ಕ ಮಹಾದೇವಿಯಾಗಿದೆ. ಹದಿಬದೆಯ ಧರ್ಮ ಕೃತಿ ಬರೆದವರು ಯಾರು? ಹದಿಬದೆಯ ಧರ್ಮ ಕೃತಿಯನ್ನು ಬರೆದವಳು ಸಂಚಿ ಹೊನ್ನಮ್ಮ. ಈ ಅಧಿವೇಶನಕ್ಕೆ ಪೂರಕವಾಗಿ ಡಾಕ್ಟರ್ ಎಚ್.ಎಸ್. ಶ್ರೀಮತಿಯವರ ಸಂಪಾದನೆಯ ಕನ್ನಡ ಮಹಿಳಾ ಸಾಹಿತ್ಯ ಚರಿತ್ರೆ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದ ನಿಗದಿತ ಪಠ್ಯಪುಸ್ತಕವನ್ನು ಪರಾಮರ್ಶೆಗಾಗಿ ಗಮನಿಸಬಹುದು. ವಂದನೆಗಳು.